ಸರಿ, ನಾನೇನೇನು ಬೇಕು ಅಂತ ಹೇಳ್ತೀನಿ, ಬರ್ಕೊಳ್ಳಿ. ಹೇಳು. ಇಷ್ಟೆಲ್ಲ ಮಾಡಬೇಕು. ವೆರಿ ಗುಡ್. ತುಂಬ ಚಿಕ್ಕ ಲಿಸ್ಟು. ಚಿಕ್ಕ ಲಿಸ್ಟಾ? ಎಸ್, ನಮ್ಮ ಮಾರುತಿ ಕೇಟ್ರಿಂಗ್ಸ್ಗೆ ಇದು ಚಿಕ್ಕ ಲಿಸ್ಟೇ. ನೀನು ತಲೆನೇ ಕೆಡ್ಸ್ಕೋಬೇಡ, ಎಲ್ಲ ರೆಡಿ ಇರುತ್ತೆ, ಕರೆಕ್ಟ್ ಟೈಮ್ಗೆ ಸರ್ವ್ ಆಗುತ್ತೆ. ಅಮೂಲ್ಯ, ಈಗ ಸಮಯ ಕಡಿಮೆ ಇರೋದ್ರಿಂದ ನಾವು ಅಲ್ಲಿಗೆ ಬಂದ್ಬಿಡ್ತೀವಿ, ನಿಮಗೂ ಸಹಾಯ ಮಾಡಿದಾಗುತ್ತೆ. ಖಂಡಿತ ಬಾ. ಅಡ್ರೆಸ್ ಬರ್ಕೋ. ಹಾಂ ಸರಿ, ಹೇಳು. ಅಪ್ಪ, ಅಡ್ರೆಸ್ ಬರ್ಕೋ. ನಂಬರ್ 69. ಹಾಂ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತೀವಿ. ಅಮ್ಮ, ಇರೋ ತರಕಾರಿ ಸಾಲದು, ಮಾರ್ಕೆಟ್ಗೆ ಹೋಗಿ ಎಲ್ಲ ತಂದುಬಿಡು. 2 ನಿಮಿಷ ಬಿಡಿಸ್ಬಿಟ್ಟು ಹೋಗ್ತೀನಿ. ಹಾಂ. ಆರತಿ, ಎಕ್ಸ್ಟ್ರಾ ಸ್ಟವ್ ಇದೆಯಲ್ಲ, ಅದನ್ನು ಕೆಳಗಡೆ ಇಳಿಸಿ ಗ್ಯಾಸ್ ಕನೆಕ್ಟ್ ಮಾಡು. ಹೋಗಮ್ಮ. ಅದಿತಿ, ಬಾಯಿಲಿ. ಅಕ್ಕಿ ಬೇಳೆನೆಲ್ಲ ಚೆನ್ನಾಗಿ ತೊಳೆದು ನೆನೆಸಿಡು, ಕಲ್ಲು ಕಸ ಏನೂ ಇರಬಾರ್ದು. ಅಮ್ಮ, ಸರಿ. ಸ್ವೀಟ್ ಏನು ಮಾಡ್ತಾ ಇದೆಯಾ? ಸ್ವೀಟ್ ಅಂತೆ, ಸ್ವೀಟು. 24 ಗಂಟೆ ಬರೀ ತಿನ್ನೋದೇ ಯೋಚನೆ ಮಾಡ್ತಾಳೆ. ಅಮ್ಮ, ತಲೆ ಮೇಲೆ ಡೆಂಟ್ ಆಗೋಯ್ತು. ಬರೀ ನಾಟಕ. ಯಾಕೆ ಅಷ್ಟು ಜೋರಾಗಿ ತಲೆ ಮೇಲೆ ಹೊಡಿತಿದ್ಯಾ? ಪಾಪ, ಅದಿನ್ನೂ ಮಗು. ಮಗು ಅಂತೆ, ಮಗು. ಬಾಯಲ್ಲಿ ಬೆರ್ರೆ ಇಟ್ರೆ ಕಚ್ಚಕ್ಕೂ ಬರಲ್ಲ, ಪಾಪ. ಅಮ್ಮ, ಮನೇಲಿ ನೀವೆಲ್ಲರೂ ಸೇರ್ಕೊಂಡು ಮುದ್ದು ಮಾಡಿರೋದಕ್ಕೆ ಅವಳಿನ್ನು ಮಗು ತರ ಆಡೋದು. ಅದು ಬಿಟ್ಟು ಮೊಟ್ಕಿದ್ದಕ್ಕೆ ಡೆಂಟ್ ಆಗೋಯ್ತು ಅಂತ ಗೊಂಡೆ ಸುಸ್ಕೊಂಡು ಆಳೋದಲ್ಲ. ಏಯ್, ಬಜಾರಿತನ ಬಿಟ್ಟು ತರಕಾರಿ ತಗೊಂಡು ಬಾ, ಹೋಗು. ನೀನೇನಮ್ಮ ಒಳ್ಳೆ ಮಕ್ಕಳ ಥರ ಹತ್ಕೊಂಡು ಬಾ ನನ್ನ ಜೊತೆ. ಆರತಿ, ಅದಿತಿ, ಆಯ್ತೇನ್ರೇ? ಅಮ್ಮ, 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 ಆಗಲೇ ನಾನೇ ನಿಮಗೆ ಫೋನ್ ಮಾಡಿ ಅಡುಗೆಗೆ ಹೇಳಿದ್ದು. ಪಾರ್ವತಿ, ಅಯ್ಯೋ ಕಂದ, ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಬಾ 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 ಪಾರು, ಬಾ. ನೋಡು, ಎಲ್ಲ ತಂದು ಹಾಕಿದ್ದೀವಿ, ಇನ್ನು ಶುರು ಮಾಡೋದಷ್ಟೇ ಕೆಲಸ. ಸರಿ ಅಮ್ಮ. ಕೆಲಸ ಜಾಸ್ತಿ ಇದೆ ಅಂತ ಅಮೂಲ್ಯ ಕರೆಸ್ಕೊಂಡ್ಲಲ್ಲ, ಯಾಕೆ? ಅಯ್ಯೋ ಪಾರು, ನಮ್ಮ ಪಾರ್ವತಿನ, ಹನುಮಂತ ಮಗಳು. ಹೌದಪ್ಪಾಜಿ. ಅಯ್ಯೋ ಮಗಳೇ, ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ. ಈ ಪುಟ್ ಕಣ್ಣು ಮುದ್ದಾದ ನಗು ನೋಡ್ತಾ ಇದ್ರೆ ನಂಗೆ ಆ ಪುಟ್ಟ ಕಣ್ಣಮ್ಮ ಪಾರ್ವತಿನೇ ನೆನಪಾಗ್ತಾಳೆ. 100 ಕಾಲ ಬಾಳಮ್ಮ. ನಿಮ್ಮ ಫ್ರೆಂಡ್ ಹನುಮಂತನ ಹುಡುಕ್ತಿದ್ದೀರಾ? ಅಪ್ಪ ಬಂದಿಲ್ಲ. ಅಂದ್ಕೊಂಡೆ. ನಂದು ಒಂದು ಇಬ್ರದು ಒಂದೇ ಥರದ ಕೆಲಸ ಅಲ್ವೇನಮ್ಮ, ಸದಾ ಕೆಲಸದಲ್ಲಿರ್ಬೇಕು. ಅವನು 4 ಚಕ್ರದ ಒಡೆಯ, ನಾನು 6 ಚಕ್ರದ ಅಧಿಪತಿ. ಅಷ್ಟೇ ವ್ಯತ್ಯಾಸ, ಏನೂ ಮಾಡೋಕ್ಕಾಗಲ್ಲ. ಆದರೂ ಕೆಲಸ ಎಲ್ಲ ಬಿಟ್ಟು ನಿಮ್ಮನ್ನು ನೋಡೋದಕ್ಕೆ ಬರ್ಬೋದಾಗಿತ್ತು. ಎಷ್ಟೇ ಕರೆದ್ರೂ ಬರಲಿಲ್ಲ ನೋಡಿ. ಏನು ಮಾಡೋದಮ್ಮ, ಕಾಯಕವೇ ಕೈಲಾಸ. ಮುಂಚಿನಿಂದಲೂ ಹಾಗೆ ಅಮ್ಮ ಅವನು. ತಪ್ಪಲ್ವಾ ಅಪ್ಪಾಜಿ ಅವ್ರು ಮಾಡೋದು? ಗೆಳೆಯಂಗೋಸ್ಕರ ಒಂಚೂರು ಸಮಯ ಇಲ್ವಾ? ಹೋಗ್ಲಿ ಬಿಡಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಏನು ತೊಂದರೆ ಇರುತ್ತೋ ಏನೋ, ಸಿಗೋ ಸಂದರ್ಭ ಬಂದಾಗ ನಾವು ಸಿಕ್ಕೇ ಸಿಗ್ತೀವಿ. ಅಯ್ಯೋ, 4 ಚಕ್ರದವನೇ ಬಂದಿದ್ಯೇನಾ? ಇಬ್ರು ಸೇರಿ ನಮ್ಮ ಜೊತೆ ನಾಟಕ ಆಡಿದ್ರಾ? ಹೌದು ಕಣೋ, 6 ಚಕ್ರದವನೇ. ಎಲ್ಲಿ ನಾನು ಮರ್ತ್ಬಿಟ್ಟಿದೀಯೋ ಅಂದ್ಕೊಂಡಿದ್ದೆ. 6 ಚಕ್ರವೋ 4 ಚಕ್ರವೋ, ನಾವಿಬ್ರು 2 ಚಕ್ರದಲ್ಲಿ ಡಬಲ್ ರೈಡಿಗೆ ಹೋಗ್ತಿದ್ವಲ್ಲ, ಅದನ್ನು ಮಾಡ್ತಿಲ್ವಲ್ಲ ನೀನು. ಮರೆಯಕ್ಕಾಗುತ್ತೇನೋ ಹನುಮಂತು? ಎಷ್ಟೊಂದು ಕೆಲಸ ಬಾಕಿ ಇದೆ,
ನಾವು ಕೈ ಜೋಡಿಸ್ಬೇಕು. ನಾನು ಬಟ್ಟೆ ಬದಲಾಯಿಸ್ತೀನಿ. ಫ್ರೆಶ್ ಆಗ್ತಾ ಆಗ್ತಾ ನಮ್ಮಿಬ್ಬರು ಮಾತಿನ ದಾಹ ತೀರಿಸ್ಕೊಂಬಿಡೋಣ ಬಾ. ಅಮ್ಮ ಎಲ್ಲ ತಯಾರಾಗುತ್ತೆ ತಾನೆ? ಪಾರ್ವತಿ, ಸಂಜೆ ಒಳಗೆ ಎಲ್ಲ ತಯಾರಾಗುತ್ತಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ತುಂಬ ಕೆಲಸ ಒಟ್ಟಿಗೆ ಕೊಟ್ಬಿಟ್ಟೆ, ಏನು ತೊಂದರೆ ಆಗಲ್ಲ ತಾನೆ? ತೊಂದರೆ ಯಾಕಮ್ಮ, ಕೆಲಸ ಏನೋ ಜಾಸ್ತಿ ಇದೆ, ಆದರೆ ನೀನಿಷ್ಟು ಬೇಗ ಬರ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನಿಮಗೂ ಸಹಾಯ ಆಗಲಿ ಅಂತ ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಬಂದೆ. ಒಳ್ಳೇದಾಯಿತು. ಅಕ್ಕಪಕ್ಕದ ಹೆಂಗಸರನ್ನು ಕರೆದಿದ್ದೀನಿ, ಕೆಲಸ ಜಾಸ್ತಿ ಇದ್ದಾಗ ಅವರು ಬಂದು ಸಹಾಯ ಮಾಡ್ತಾರೆ. ಅಯ್ಯೋ ಅಮ್ಮ, ಅದ್ರ ಅವಶ್ಯಕತೆ ಇಲ್ಲ. ಮತ್ತು ಸಂಜೆ ಒಳಗೆ ಇಷ್ಟೊಂದು ಅಡುಗೆ ಮಾಡೋರು ಯಾರಮ್ಮ? ಅಲ್ಲಿ ನೋಡಿ. ನಮಸ್ಕಾರ. ಅಮ್ಮ, ನಿಮ್ಗೆ ಏನು ಸಹಾಯ ಬೇಕೋ ಇವ್ರು ಮಾಡ್ತಾರೆ. ಒಳ್ಳೇದಾಯ್ತು ಕಣೆ, ಇಲ್ಲೇ ನಡೀರಿ. ಅಮ್ಮ ಅಮ್ಮ ಸ್ಟವ್ನ ಕೆಳಗಿಳಿಸಿ ಕ್ಲೀನ್ ಮಾಡಿದ್ದೀನಿ. ಸಿಲಿಂಡರ್ ಒಂದು ಕನೆಕ್ಟ್ ಮಾಡಬೇಕಮ್ಮ. ಅಮ್ಮ, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಯಾರು ಬಂದಿದ್ದಾರೆ ನೋಡ್ರೆ? ಪಾರು, ಆರ್ತಿ ಅಕ್ಕ, ಅದಿತಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈಗ ತುಂಬ ಕೆಲಸ ಇದೆ. ಇವರೆಲ್ಲ ಅಖಿಲಾಂಡೇಶ್ವರಿ ಅವ್ರ ಅಡುಗೆ ಸ್ಟಾಫು. ಯಾವ್ಯಾವ ವಸ್ತು ಎಲ್ಲಿದೆ ಅಂತ ತೋರಿಸ್ಬಿಡಿ. ನಡೀರಿ. ಅಮ್ಮ, ಅಂಜಲಿ, ನೆನ್ಪಿದಿನಾ? ಪಾರು ಅಕ್ಕ, ಇನ್ನ ಲಾಡು ತಿನ್ನೋದು ಬಿಟ್ಟಿಲ್ವಾ ನೀನು? ಹುಟ್ಗುಣ ಪಾರು ಅಕ್ಕ, ಸುಟ್ರು ಹೋಗಲ್ಲ. ಅವಳಲ್ಲಮ್ಮ. ಯಾರು? ಅದೇ ಜೋರ್ ಮಾಡೋರ್ನ ಜಮಾಯಿಸೋ ಬೆಂಗಳೂರು ಬಜಾರಿ. ಹಂಗೆಲ್ಲ ಆಗಲ್ಲ ರೀ. ಆರ್ಡರ್ ಕೊಟ್ಟಾದ್ಮೇಲೆ ಮುಗೀತು. ಸೌತೆಕಾಯಿ ಹೆಚ್ಚೋದೇನೆ, ಕೋಸಂಬರಿ ಮಾಡೋದೇನೆ. ಈಗ ಆರ್ಡರ್ ಕ್ಯಾನ್ಸಲ್ ಮಾಡಿ ಅಂದ್ರೆ ಏನು ಅಡುಗೆನೆಲ್ಲ ರೋಡಲ್ಲಿ ಮಾರ್ಲಾ? ಸುಮ್ಮನೆ ಆರ್ಡರ್ ತಗೋತಾ ಇರ್ಬೇಕು, ಈಗ ಫೋನ್ ಇಡ್ತಾ ಇರ್ಬೇಕು. ಲೇ ಗಂಭೀರಿ, ಭೂಮಿ ನಡುವ ಹಾಕಿ ಕಿರ್ಚಾಡಕ್ಕೆ ಮುಂಚೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡ್ಬಾರ್ದಾ? ಪಾರು, ಅಮ್ಮು, ಹೇಗೆ ಇದೆಯಾ? ನೋಡೇ ಹಿಂಗಿದ್ದೀನಿ. ನೀನೇನೆ ಇನ್ನೂ ಮುದ್ದಾಗೋಗಿದ್ಯಾ? ಭೇಟಿಯಾಗಿ ವರ್ಷಗಳೇ ಕಳೆದು ಹೋದ್ವು. ಆಗ ಕನಸು ಕಾಣ್ತಾ ಇದ್ದ ಪುಟ್ಟ ಕಂದಮ್ಮಗಳು ಈಗ ಮದುವೆ ವಯಸ್ಸಿಗೆ ಬೆಳೆದು ನಿಂತಿವೆ. ಪ್ರಪಂಚ ತುಂಬ ಫಾಸ್ಟಾಗಿ ಓಡ್ತಾ ಇದೆ. ಅಮ್ಮ, ಮತ್ತೆ ಅದೇ ಹಳೆ ರೆಕಾರ್ಡ್ರ್ ಆನ್ ಮಾಡಬೇಡ. ಒಳ್ಳೆ ಸವಾಸ ನಿಂದು. ಯಾಕೆ ಅಮ್ಮು? ಏನು ಹೇಳಿದ್ರು ಅಮ್ಮ? ಸುಮ್ಮನಿರೇ, ನಿಂಗೆ ಗೊತ್ತಾಗಲ್ಲ. ನಮ್ಮಮ್ಮಂಗೆ ಸದಾ ನಮ್ಮ ಮದ್ವೆದೇ ಚಿಂತೆ. ನಮ್ಮ ವಯಸ್ಸು 24 ಆಗಿದ್ರು ನಮ್ಮಮ್ಮನ ಕಣ್ಣಿಗೆ 74 ಥರ ಕಾಣುತ್ತೆ. ಹೆಣ್ಣು ಹೆತ್ತವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲಮ್ಮ. ಯಾವಾಗಲೂ ನಿಮ್ಗಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದೇ ನಮ್ಮ ಕನಸಾಗಿರುತ್ತೆ. ಪಾರು ಅಮ್ಮ ಇಷ್ಟೊತ್ತಿಗಿದ್ದಿದ್ರೆ ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಟ್ಟಿರೋಳು. ಅಷ್ಟೇ, ಹೋಲ್ಸೇಲ್ ಮದ್ವೆ, ರೀಟೇಲ್ ಆಶೀರ್ವಾದ. ಮದ್ವೆ ವಿಷಯ ಆಮೇಲೆ, ಪಾರ್ಟಿಗೆ ತಯಾರಾಗಬೇಕು. ಕೆಲಸ ದಂಡಿಯಾಗಿದೆ. ಪಾರು, ಹೊಡೋಣವಾ? ಎಲ್ಲ ನಡೀರಿ.